ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 25ರಲ್ಲಿ ಅಲ್ಪಸಂಖ್ಯಾತ ಇಲಾಖೆಯ 20 ಲಕ್ಷ ಅನುದಾನದಡಿ ಕೆಆರ್ಐಡಿಎಲ್ ಸಂಸ್ಥೆಯವರು ಕೈಗೆತ್ತಿಕೊಂಡ ಸಿಸಿ ರಸ್ತೆ ಕಾಮಗಾರಿ ಕಳಪೆಯಾಗಿದ್ದರಿಂದ ಜನರಿಗೆ ತೊಂದರೆ ಉಂಟಾಗಿತ್ತು. ಆದರೆ ಪುರಸಭೆ ಮಾಜಿ ಸದಸ್ಯ ಫರೀದ್ ಉಮ್ರಿ ಧ್ವನಿ ಎತ್ತಿದ ಹಿನ್ನೆಲೆಯಲ್ಲಿ ಗುಣಮಟ್ಟದಲ್ಲಿ ಮತ್ತೊಮ್ಮೆ ಕಾಮಗಾರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 25ನೇ ವಾರ್ಡ್ನಲ್ಲಿ ಕಳೆದ 3 ತಿಂಗಳ ಹಿಂದೆ ಕೆಆರ್ಐಡಿಎಲ್ ಸಂಸ್ಥೆಯವರು ಬರೀ ಸ್ಯಾಂಡ್ ಪೌಡರ್ ಬಳಸಿದ ಪರಿಣಾಮವಾಗಿ ಸ್ಥಳೀಯ ನಿವಾಸಿಗಳಿಗೆ ಧೂಳಿನ ಸಮಸ್ಯೆ ತೀವ್ರವಾಗಿ ಎದುರಾಗಿತ್ತು. ಆದರೆ ಪುರಸಭೆ ಮಾಜಿ ಸದಸ್ಯ ಫರೀದ್ ಉಮ್ರಿ ಈ ಬಗ್ಗೆ ಧ್ವನಿ ಎತ್ತಿ ಸಚಿವ ಬೋಸರಾಜ್ ಮತ್ತು ಶಾಸಕ ಹಂಪಯ್ಯ ನಾಯಕರ ಗಮನ ತಂದ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನ ಪರಿಶೀಲಿಸಿದ್ದಾರೆ. ಫರೀದ್ ಉಮ್ರಿ ಅವರ ಕಾಳಜಿಯಿಂದ ಕಾಮಗಾರಿ ಗುಣಮಟ್ಟದಲ್ಲಿ ನಡೆದಿದೆ ಎಂದು ವಾರ್ಡ್ನ ನಿವಾಸಿ ಬಾಬುಲ್ ತಿಳಿಸಿದ್ದಾರೆ. ಆತ್ಮೀಯರೇ, ನಿಮಗೆಲ್ಲ ತಿಳಿದಿರುವಂತೆ ಮಾನ್ವಿಯ ವಾರ್ಡ್ ನಂಬರ್ 25 ಚಿರಾಗಲಿ ಕಾಲೋನಿಯಲ್ಲಿ ಬರ್ತಕ್ಕಂಥ ಈ ಒಂದು ರಸ್ತೆಯನ್ನು ಕೆಆರ್ಐಡಿಎಲ್ ಅವರು ಈ ಒಂದು ರಸ್ತೆಯನ್ನು ಮಾಡಿದರು. ಆದರೆ ಅವರು ಉಸುಗನ್ನು ಯೂಸ್ ಮಾಡದೆ ಅದರಲ್ಲಿ ಡಸ್ಟ್ ಯೂಸ್ ಮಾಡಿದ ಪ್ರಯುಕ್ತ ಈ ಸದರಿ ರಸ್ತೆಯು ಒಂದು 3 ತಿಂಗಳಲ್ಲಿ ಹಾಳಾಗುವ ಒಂದು ಹಂತಕ್ಕೆ ಬಂದಿತ್ತು. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ವಾರ್ಡಿನ ಕೌನ್ಸಿಲರ್ ಅಂತ ಶೇಖ್ ಫರೀದಿ ಅವರು ಮಾನ್ಯ NS ಬೋಸರಾಜ್ ಸಾಹೇಬರನ್ನು ಕರೆಸಿ ಹಾಗೂ ನಮ್ಮ MLA ಹಂಪಯ್ಯ ಸೌಕರ್ ಸಾಹೇಬರನ್ನು ಕರೆಸಿ ಈ ಒಂದು ರೋಡಿನ ದುಸ್ಥಿತಿಯನ್ನು ತೋರಿಸಿದಾಗ ನಂತರ ಬೋಸರಾಜ್ ಸಾಹೇಬರು ಅವರು ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡಿದಂತಹ KRIDL ಅವರಿಗೆ ಒಂದು ಮೌಖಿಕ ಆದೇಶ ಮಾಡುವುದರ ಮೂಲಕ ಈ ಒಂದು ರೋಡನ್ನು ಸರಿಪಡಿಸ್ರಿ ಅನ್ನೋ ನಿಟ್ಟಿನಲ್ಲಿ ಅವರು ಸೂಚನೆ ನೀಡಿದರು. ಸುಮಾರು ಒಂದು ತಿಂಗಳ ಕೆಳಗೆ ಈ ಒಂದು ಸೂಚನೆಯನ್ನು ನೀಡಿದ ನಂತರ ಅವರು ಬಂದು ಈ ಒಂದು ರೋಡನ್ನು ಉತ್ತಮಪಡಿಸಿದ್ದಾರೆ. ಈಗ ಏನೈತೆ ಒಂದು ಉಸುಗು ಹಾಗೂ ಸಿಮೆಂಟನ್ನು ಮತ್ತು ಕಂಕರನ್ನು ಹಾಕಿ ಒಂದು ಉತ್ತಮ ರೀತಿಯಾದಂಥ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನೇ ಕರೆಸಿ ಅವ್ರಿಗೆ ತೋರಿಸಿದ್ವಿ. ನೋಡಿ ಸರ್, ಇದು ಮೈನಾರಿಟಿ ಒಂದು ಫಂಡ್ನಲ್ಲಿ ಇರುವಂಥ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಅವ್ರು KRDIL ಅವರು ಈ ರೀತಿಯಾದಂಥ ಒಂದು ಇದು ಕಾಮಗಾರಿಯನ್ನು ಮಾಡಿದ್ದಾರೆ ಅಂತೇಳಿ ನಾವು ಬೋಸರಾಜ್ ಸಾಹೇಬರು ಸಚಿವರ ಗಮನಕ್ಕೆ ತಂದಾಗ ಅವರು ಬಂದು ಅವ್ರ ನಮ್ಮ ಎದುರುಗಡೆನೇ ಅವ್ರನ್ನೆಲ್ಲ ಬೈದರು. ಈ ರೀತಿಯಾದಂಥ ಇದು ನೀವು ಕಾಮಗಾರಿ ನಿರ್ವಹಣೆ ಮಾಡಬಾರ್ದು, ಇದರಲ್ಲಿ ನೀವು ಉಸುಗು ಕರೆಕ್ಟಾಗಿ ಯೂಸ್ ಮಾಡಿದರೆ ರೋಡ್ ಸರಿ ಆಗ್ತಿತ್ತು. ಅದಕ್ಕಾಗಿ ಮತ್ತೊಂದು ಸರ್ತಿ ಇದನ್ನು ಸರಿಪಡಿಸಿ ರೋಡ್ ಏನೈತೆ ಸಾರ್ವಜನಿಕರಿಗೆ ಉತ್ತಮವಾದಂಥ ಒಂದು ರೀತಿಯಲ್ಲಿ ರೋಡ್ ನಿರ್ವಹಣೆಗೆ ಬರಬೇಕು. ಅದು ನೀವು ಆ ರೀತಿಯಾಗಿ ನಿರ್ವಹಣೆ ಮಾಡಿ ಕಾಮಗಾರಿಯನ್ನು ಮುಗಿಸಿಕೊಡ್ರಿ ಅಂದ ತಕ್ಷಣ ಅವರೊಂದು ಮಾತಿಗೆ ಬೆಲೆ ಕೊಟ್ಟು ಇವರೆಲ್ಲರ ಕೆಲಸ ಮಾಡಿ ಕೊಟ್ಟಾರ. ಈಗಾಗಲೇ ಅಲ್ಪಸಂಖ್ಯಾತ ಅನುದಾನದಲ್ಲಿ ಸುಮಾರು 20 ಲಕ್ಷ ರೂಪಾಯಿಯಲ್ಲಿ ಈ ಒಂದು CC ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿತ್ತು. ಇದು ಲ್ಯಾಂಡ್ ಆರ್ಮಿ ಡಿಪಾರ್ಟ್ಮೆಂಟಿಗೆ ಕೊಡಲಾಗಿತ್ತು ಕೆಲಸ ಇದು. ಆದರೆ ಗುತ್ತಿಗೆ ಪಡೆದಿರುವಂತಹ ಗುತ್ತಿಗೆದಾರರು ಸರಿಯಾದ ರೀತಿಯಲ್ಲಿ CC ರೋಡ್ ಮಾಡದೇ ಇದ್ದ ಕಾರಣ, ವಿಶೇಷವಾಗಿ ಹೇಳಬೇಕಾದ್ರೆ ಅದರಲ್ಲಿ ಅವರು ಉಸುಗು ಮತ್ತು ಕಂಕರು ಮತ್ತು ಸಿಮೆಂಟ್ ಆಗಬೇಕಿತ್ತು. ಆದರೆ ಅವಾಗ ಅವರು ಉಸುಗು ಅಭಾವ ಇದೆ ಅಂತೇಳಿ ಡಸ್ಟ್ ಪೌಡರ್ ಹಾಕಿದ್ದರು. ಗ್ಯಾಸ್ ಪೌಡರ್ ಅದು ಡಸ್ಟ್ ಹಾಕಿದ್ರಿಂದ ಸಮಸ್ಯೆ ಇಡೀ ಈ ಏರಿಯಾದಲ್ಲಿರುವಂಥ ಪ್ರತಿಯೊಂದು ಮನೆಯಲ್ಲಿ ಆ ಧೂಳ ಬಂದು ಎಲ್ಲರಿಗೂ ತೊಂದರೆ ಕೊಡ್ತಾಯಿತ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ತೊಂದರೆ ಆಗಿತ್ತು. ಈ ಕೆಲಸ ಸುಮಾರು ಡಿಸೆಂಬರ್ ಮೊದಲನೇ ವಾರದಲ್ಲಿ ಆಗಿತ್ತಿದ್ದು. ಡಿಸೆಂಬರ್ನ ಮೊದಲನೇ ವಾರದಲ್ಲಿ ಇದಾದ ನಂತರ ನಾವು ಎಚ್ಚೆತ್ತುಕೊಂಡು ನಾನು ಮತ್ತು ನಮ್ಮ ವಾರ್ಡಿನ ಕೆಲ ಹಿರಿಯ ಬಾಬುಲ್ ಇದ್ದಾರೆ, ಮತ್ತು ಅಬ್ಬಾಸ್ ಇದ್ದಾರೆ, ಮತ್ತು ಶುಕೂರ್ ಇದ್ದಾರೆ, ಮತ್ತು ಜೀನಿಯಸ್ ಕಂಪ್ಯೂಟರ್ ಮೊಹಮ್ಮದ್ ಅಲಿ ಮತ್ತು ಮೊಹಮ್ಮದ್ ಇದ್ದಾರೆ, ಫೇಮಸ್ ಮೌಲವಿ ಸಾಬ್ ಇದ್ದಾರೆ, ಇರ್ಫಾನ್ ಅವರಿದ್ದಾರೆ, ಸಲೀಮ್ ಅವರಿದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಜಂಟಿಯಾಗಿ ಬೋಸರಾಜ್ ಸಾಬ್ ಅವರಿಗೆ ಭೇಟಿಯಾಗಿ ಸತತವಾಗಿ ಅವರಿಗೆ ದೂರು ಕೊಟ್ಟು ಬೋಸರಾಜ್ ಸಾಬ್ ಸಚಿವರು ಕರ್ನಾಟಕ ಅವರು ಖುದ್ದಾಗಿ ಇಲ್ಲಿ ಬಂದು ವಿಸಿಟ್ ಮಾಡುವವರೆಗೆ ನಾವು ಬಿಟ್ಟಿಲ್ಲ. ನಮ್ಮ ಒಂದು ಕರೆಗೆ ಹೋಗೊಟ್ಟು ಮಾನ್ಯ ಸಚಿವರು ಮತ್ತು ಮಾನ್ಯ ಶಾಸಕರು ಜಂಟಿಯಾಗಿ ಬಂದು ವೀಕ್ಷಣೆ ಮಾಡಿದರು. ಸುಮಾರು 27ನೇ ತಾರೀಕು ಡಿಸೆಂಬರಿಗೆ ಅವರು ಬಂದು ವಿಸಿಟ್ ಮಾಡಿದರು. ಆ ಲ್ಯಾಂಡ್ ಆರ್ಮಿಯ ಡಿಪಾರ್ಟ್ಮೆಂಟಿನ ಇಂಜಿನಿಯರ್ಗಳಿಗೆ ಮತ್ತು ಅಭಿಯಂತರಗಳಿಗೆ ತರಾಟೆಗೆ ತೆಗೆದುಕೊಂಡು ಮತ್ತೊಮ್ಮೆ ಇದರ ಮೇಲೆ ಒಂದು ಕೋರ್ಟ್ ಆಗಬೇಕು ಅಂತ ಆದೇಶ ಮಾಡಿದರು. ಆದರೂ ಸಹ ಈ ಡಿಪಾರ್ಟ್ಮೆಂಟ್ನವರು ಕಾಲಹರಣ ಮಾಡಿದರು. ನಾವು ಬಿಟ್ಟಿಲ್ಲ, ಸತತವಾಗಿ ಕಂಟಿನ್ಯೂ ನಾವು ಮಾನ್ಯ ಸಚಿವರಿಗೆ ನೆನಪು ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಮೊನ್ನೆ ರಂಜಾನ್ ಹಬ್ಬದ ದಿವಸ ಮಾನ್ವಿಗೆ ಬಂದಾಗ ಅವರಿಗೆ ನೆನಪು ಮಾಡಿಸಿದ್ದೀವಿ. ಮತ್ತು ಇಫ್ತಾರ್ ಪಾರ್ಟಿಯ ಸಂದರ್ಭದಲ್ಲೂ ಸಹ ಈದ್ಗಾ ಶಾದಿ ಮನೆಯಲ್ಲಿ ಅವರಿಗೆ ಈ ವಿಚಾರವಾಗಿ ನಾವು ಮತ್ತೊಮ್ಮೆ ತಿಳಿಸಿದ್ದೇವೆ, ಗಮನಕ್ಕೆ ತಂದಿದ್ದೀವಿ. ಹಾಗಾಗಿ ಮಾನ್ಯ ಸಚಿವರು ನಮ್ಮ ಈ ಒಂದು ಸಮಸ್ಯೆಗೆ ಸ್ಪಂದಿಸಿ ಇವತ್ತು ಆ ಒಂದು ಲ್ಯಾಂಡ್ ಆರ್ಮಿಯವರಿಗೆ ಆದೇಶ ಮಾಡಿದರು. ಹಾಗಾಗಿ ಆ ಗುತ್ತಿಗೆ ಪಡೆದಿರುವಂತಹ ಲ್ಯಾಂಡ್ ಆರ್ಮಿ ಡಿಪಾರ್ಟ್ಮೆಂಟ್ನವರು ಈಗ ಬಂದು ಮತ್ತೊಮ್ಮೆ ಅಲ್ಲಿಂದ ಸಿಮೆಂಟು
ಮತ್ತು ಉಸುಗು ಮತ್ತು ಕಂಕರ ಮೂಲಕ ಈ ಇನ್ನೊಂದು ಕೋಟೆ ಅದರ ಮೇಲೆ ಹಾಕ್ಕೊಂತ ಬರ್ತಾ ಇದ್ದಾರೆ. ಹಾಗಾಗಿ ಈ ಭಾಗದ ಜನರಿಗೆ ಆ ಧೂಳಿನ ಒಂದು ಸಮಸ್ಯೆ ಅಂತಲ್ಲ ಅದು ಹೋಗಲಾಡಿಸಲಾಯಿತು. ಒಟ್ಟಾರೆಯಾಗಿ ನಮಗೆ ಯಾವುದೇ ವಿಷಯವಾಗಿ ಹೇಳಬೇಕಾದ್ರೆ ವಾರ್ಡಿನ ಜನರು ಎಲ್ಲ ಸೇರಿ ಒಗ್ಗಟ್ಟಾಗಿದ್ದರೆ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೋದು ಅನ್ನುವಂಥದ್ದು ಒಂದು ಅನುಭವ ನಮಗಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವರದಿ ಶಫೀಕ್ ಹುಸೇನ್, ಮಾನವಿ.